ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಕಳೆದ ಕ್ಲಾಸ್ನಲ್ಲಿ ಬೇರೆ ಬೇರೆ ಟಾಪಿಕ್ಸ್ಗಳನ್ನ ನೋಡಿದ್ವಿ. ಈ ಒಂದು ಕ್ಲಾಸ್ನಲ್ಲಿ ತುಂಬ 2 ಮಾರ್ಕ್ಸ್ಗೆ ಕೇಳುವಂಥ ಒಂದು ಕ್ವಶನ್ ಟಾಪಿಕಲ್ಲಿ ಬರುವಂಥದ್ದು ಸಮಾಂತರ ಶ್ರೇಣಿ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ, 1 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ, ಅದೇ ಥರ 4 ಮಾರ್ಕ್ಸಿಗೂ ಕೂಡ ಒಂದು ಕ್ವಶನ್ ಬರುತ್ತೆ. ನಾವು ಈ ಕ್ಲಾಸಲ್ಲಿ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್, ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನ ಬರ್ದಿದ್ದೀನಿ. ಸೊ ಇದ್ರಲ್ಲಿ ಏನೇನು ಕಂಡುಹಿಡಿಬೇಕು, ಯಾವ ಥರ ಕಂಡುಹಿಡಿಬೇಕು ನೋಡೋಣ. 2, 7, 12 ಈ ಸಮಾಂತರ ಶ್ರೇಣಿ 15ನೇ ಪದವನ್ನ ಕಂಡುಹಿಡಿಯಿರಿ ಸೂತ್ರ ಸಹಾಯದಿಂದ. ಓಕೆನಾ. ಫೈಂಡ್ ದ 15th term of AP 2, 7, 12 ಯೂಸಿಂಗ್ ಫಾರ್ಮುಲಾ ಅಂತಿದೆ. ಸೊ ಯಾವ ತರ ನೋಡಿ, 15ನೇ ಪದವನ್ನ ಕಂಡುಹಿಡಿಯಿರಿ. 15 ಪದಗಳ ಮೊತ್ತ ಅಂದ್ರೆ ಬೇರೆ, ಮೊತ್ತ ಅಂತ ಬಂದ್ರೆ ನೀವು SN ಯೂಸ್ ಮಾಡಬೇಕು. 15ನೇ ಪದ ಅಂದ್ರೆ 15th term, ಫೈಂಡ್ ದ ಸಮ್ ಆಫ್ 15 term. ಸಮ್ ಅಂತ ಬಂದ್ರೆ ಅಲ್ಲಿ ನೀವು SN ಹಾಕ್ಬೇಕಾಗತ್ತೆ ಫಾರ್ಮುಲಾ. ಸೊ ಇಲ್ಲೇನು ಪದ ಕೇಳಿದರೆ, ಸೊ AN ಯೂಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ AN ಎಷ್ಟಿದೆ ನಮಗೆ? 15 ಇದೆಯಾ? ಇಲ್ಲ. ಸೊ ಕಂಡುಹಿಡಿಬೇಕು. ಎನ್ ಜಾಗದಲ್ಲಿ ಏನ್ ಬರುತ್ತೆ? 15 ಅಂದ್ರೆ AN ಅಂದ್ರೆ A15 ಆಗತ್ತೆ. ಸೊ ಎನ್ ಜಾಗದಲ್ಲಿ ಏನ್ ಬರುತ್ತೆ? 15. ಸೊ ಎನ್ ಈಸ್ ಈಕ್ವಲ್ ಟು 15. ಯಾವ್ದಾದ್ರು ಪ್ರಾಬ್ಲಮ್ ಆಗ್ಲಿ, ಈ ತರ ಪ್ರಾಬ್ಲಮ್ ಕೊಟ್ರೆ 15ನೇ ಪದ, 20ನೇ ಪದ, 20th term, 15th term, ಸೊ ಎನ್ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟೇನೆ. ಓಕೆನಾ. ನೆಕ್ಸ್ಟ್ ನಮಗೆ ಏನ್ ಬೇಕು? ಸೂತ್ರ ಬರ್ಕೊಳ್ಳಿ, ಫಾರ್ಮುಲಾ. AN ಈಸ್ ಈಕ್ವಲ್ ಟು A ಪ್ಲಸ್ ಆಫ್ N ಮೈನಸ್ 1 ಇಂಟು D. ಸೊ ಇಲ್ಲಿ ನಮಗೆ AN ಅಂದ್ರೆ ಏನ್ ಕಂಡುಹಿಡಿಬೇಕು? A15 ಕಂಡುಹಿಡಿಬೇಕು. A ಬೆಲೆ ನಮಗೆ ಗೊತ್ತಿಲ್ಲ. ಹೆಂಗೆ? ಕೊಟ್ಟಿರುವಂತಹ ಯಾವ್ದು ಕೊಟ್ಟಿದ್ದಾರೆ? 2, 7, 12. ಸೊ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೊದಲನೇ ಪದ ಅಂದ್ರೆ ಫಸ್ಟ್ ಟರ್ಮ್, ಅವನು ಯಾವುದೇ ಕೊಡ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿ, ಅದರಲ್ಲಿ ಫಸ್ಟ್ ಟರ್ಮ್ ಮೊದಲನೇ ಪದ ಏನಿರುತ್ತೆ ಅದನ್ನ ನಾವು A ಅಂತ ಬರ್ಕೋಬೇಕು. ಕ್ಲಿಯರಾ? A ಅಂದ್ರೂ ಅದೇನೆ ಅಥವಾ A1 ಅಂದ್ರೂ ಅದೇನೆ. A ಅಂದ್ರೂ ಅದೇನೆ, A1 ಅಂದ್ರೂ ಅದೇನೆ. ನೆಕ್ಸ್ಟ್ ಡಿ, ಕಾಮನ್ ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ. ಸೂತ್ರ ಇದೆ ಅದಕ್ಕೆ. A2 ಮೈನಸ್ A1. ಸೊ ಏನ್ ಬರುತ್ತೆ? A2 ಅಂದ್ರೆ ನೋಡಿ ಇಲ್ಲಿ, A2 ಅಂದ್ರೆ ಎಷ್ಟು? 7 ಇದೆ, 7 ಬರೀರಿ. A1 ಅಂದ್ರೆ ಎಷ್ಟಿದೆ ಇಲ್ಲಿ? 2 ಇದೆ, 2 ಬರೀರಿ. ಸೊ D ಇಸ್ ಈಕ್ವಲ್ ಟು 5. ಸೊ ನಮಗೆ A ಬೇಕಿತ್ತು, D ಬೇಕಿತ್ತು. N ಅಂದ್ರೆ ಎಷ್ಟು? 15. ಏನ್ ಕೊಟ್ಟಿರ್ತಾರೆ ಅದನ್ನೇ ಬರೀಬೇಕು. ಓಕೆನಾ. ಸೊ A ಅಂದ್ರೆ ಎಷ್ಟು ಇಲ್ಲಿ? 2 ಪ್ಲಸ್ N ಅಂದ್ರೆ 15 ಮೈನಸ್ 1 ಇಂಟು D ಅಂದ್ರೆ 5. ಸೊ ಫಸ್ಟ್ ಏನ್ ಮಾಡಬೇಕು? ಈ ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು ಅಷ್ಟೇ, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು? 2 ಹಾಗೆ ಬರೀಬೇಕು. ಬ್ರಾಕೆಟ್ ಅಲ್ಲಿ ಏನಿದೆ ಅದನ್ನ ಮೈನಸ್ ಮಾಡ್ಕೊಬೇಕು ಅಷ್ಟೇ, ಇನ್ನೇನು ಮಾಡಬೇಡಿ. 15 ಮೈನಸ್ 1 ಎಷ್ಟು? 14. 5. ನೆಕ್ಸ್ಟ್ A15 ಇಸ್ ಈಕ್ವಲ್ ಟು 2 ಹಾಗೆ ಬರೀರಿ, ಅದನ್ನ ಲಾಸ್ಟಿಗೆ ಎಡಿಷನ್ ಮಾಡೋದಷ್ಟೇ ಕೆಲಸ, ಅದ್ರದ್ದು ಇನ್ನೇನಿಲ್ಲ. 14 5 ಎಷ್ಟು ಬರುತ್ತೆ? 70. ಸೊ A15 ಇಸ್ ಈಕ್ವಲ್ ಟು 72. ಸೊ ಈಗ 70 ಜೊತೆ 2 ನ ಆಡ್ ಮಾಡಿ. ಸೊ ನಮಗೆ ಮೇನ್ ಬೇಕಾಗಿರುವಂತದ್ದು ಏನು? ಇದರಲ್ಲಿ ಎಷ್ಟನೇ ಪದ ಕೇಳಿದಾರ ಅಥವಾ ಮೊತ್ತ ಕೇಳಿದಾರ ಅಂತ ಬೇಕು. ಇಲ್ಲಿ ಪದ ಕೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಪದ ಕೇಳಿದಾಗ A15 ಅಂದ್ರೆ A15ನೇ ಪದ ಕಂಡುಹಿಡಿಬೇಕು ಎಷ್ಟು ಅಂತ, ಅದು 72 ಅಂತ ಹೇಳಿ ಬರ್ತದೆ. ಸೊ ಇಲ್ಲಿ ಎಷ್ಟು ಇರುತ್ತೆ? 15, 15 ಪದ, ಕರೆಕ್ಟ್ ಅಲ್ವಾ? 15 ಪದಗಳಿದಾವೆ ಅಂತ ಅರ್ಥ. ಟೋಟಲ್ ನಂಬರ್ ಆಫ್ ನಂಬರ್ಸ್ ಎಷ್ಟಿದೆ ಅದರಲ್ಲಿ? ಟರ್ಮ್ಸ್ ಎಷ್ಟಿದೆ? 15 ಇದೆ. ಸೊ 15 ಅಂದ್ರೆ ಸೊ N is equal to 15. ಸೊ A is equal to 2 ಹೇಗೆ ಬರುತ್ತೆ ಅಂತ ಗೊತ್ತಾಯ್ತಾ? ಕೊಟ್ಟಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ A1 ಅಥವಾ A ಏನಿರುತ್ತೆ ಅದನ್ನೇ. ಡಿ ಅಂದ್ರೆ ಏನು? ಕಾಮನ್ ಡಿಫರೆನ್ಸ್. ಇದಕ್ಕೆ ಒಂದು ಫಾರ್ಮುಲಾ ಇದೆ, A2 ಮೈನಸ್ A1, 7 ಮೈನಸ್ 2, A1 A2 A3. ಇಲ್ಲಿ ಬರ್ಕೊಬೇಕು, A1 A2 A3. 7 ಮೈನಸ್ 5 2, 7 ಮೈನಸ್ 2 5, 12 ಮೈನಸ್ 7 5. ಸೊ ಇಷ್ಟು ತಗೊಂಡ್ಬಂದು ನೀವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟ್ ಇದನ್ನ ಮೈನಸ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ಇದೆರಡನ್ನು ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್, 45 70. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಅಡಿಷನ್ ಮಾಡಿದ್ರೆ ಇದು ಮುಗಿತು. ಇದೊಂದು ಸಿಂಪಲ್ ಪ್ರಾಬ್ಲಮ್ ನಿಮಗೆ. ಓಕೆನಾ. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಇನ್ನೊಂಥರ ಬೇರೆ ತರ ಪ್ರಾಬ್ಲಮ್ ನೋಡೋಣ. ಓಕೆನಾ. ಥ್ಯಾಂಕ್ ಯು.